ಚೆನ್ನಾಗಿದೆ, ಬೊಮ್ಮಟ ಇದು. ನಾವು ಅಂಬರೀಷ್ ಅಣ್ಣವ್ರ ಅಭಿಮಾನಿ. ಅಂಬರೀಷ್ ಅಣ್ಣವರು ವಿಷ್ಣುವರ್ಧನ್ ನೋಡಿ ತುಂಬ ಖುಷಿ ಆಯಿತು. ತಾತ ಅವ್ರ ಸಿನಿಮಾ ಅಲ್ವಾ ಮೇಡಮ್, ಎಷ್ಟೇ ವರ್ಷ ಆದರೂ ಎಷ್ಟೇ ಚೆನ್ನಾಗಿದ್ರು ಎಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಪಿಕ್ಚರು. ಅಂತ ಫಿಲಮ್ಗಳು ಬರಲ್ಲ ಇವಾಗ. ಸಾಹಸ ಸಿಂಹ ವಿಷ್ಣುವರ್ಧನ್ ಗೆದ್ದೇ ಬೇರೆ. ತುಂಬ ಚೆನ್ನಾಗಿದೆ ಮೇಡಮ್. ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ, ಅಷ್ಟು ಒಳ್ಳೆ ಪಿಕ್ಚರು. ಇನ್ನೂ 100 ಡೇಸ್ ಓಡಬೇಕು, ಅಷ್ಟು ಚೆನ್ನಾಗಿದೆ ಪಿಕ್ಚರು. ವಿಷ್ಣುವರ್ಧನ್ ಮತ್ತೆ ಹುಟ್ಟುಬರೋಕ್ಕೆ ಸಾಧ್ಯನೇ ಇಲ್ಲ. ಕನ್ನಡಕ್ಕೊಬ್ಬನೇ ಸಾಹಸ ಸಿಂಹ, ಅವನೇ ನಮ್ಮ ವಿಷ್ಣುವರ್ಧನ್. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿರೋ ಪಿಕ್ಚರು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಸ್ಟೈಲಿಶ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು 1986ರಲ್ಲಿ ಬಂದಿತ್ತು, ಈಗ ಮತ್ತೆ ರಿಲೀಸ್ ಆಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. 38 ವರ್ಷಗಳ ನಂತರ ಕೃಷ್ಣ ರೂಪಣಿ ಬರೋ ಚಲನಚಿತ್ರ ಅನುಪಮ ಚಿತ್ರಮಂದಿರದಲ್ಲಿ ರೀಚ್ ಆಗಿದ್ದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ. ಮೈ ಬಾಸ್ ಮೂವಿ ಸೂಪರ್ ಆಗಿದೆ. ಅಭಿಮಾನಿಗಳು ಎಷ್ಟೇ ವರ್ಷ ಆದರೂ ಹಳೆ ಚಿತ್ರಗಳು ವಿಷ್ಣುವರ್ಧನ್ನೇ. ಭಾರ್ಗವ ನಿರ್ದೇಶನ, ಸಾಹಿತ್ಯ, ಸಂಭಾಷಣೆ ಸೂಪರ್ ಆಗಿದೆ. ಬಾಬಿ ಅವರ ಮ್ಯೂಸಿಕ್ ಭಾಳ ಇದೆ. ಆವತ್ತಿದ್ದೇನಿದು ಇವತ್ತು ಹಂಗೆ ಇದೆ. ನಾವು ವಿಷ್ಣು ಅಭಿಮಾನಿ. ಐ ಆಮ್ ಕಮಿಂಗ್ ಫ್ರಮ್ ಚಿತ್ರದುರ್ಗ. ಐ ಆಮ್ ಪ್ರೌಡ್ ಆಫ್ ಹಿಮ್. ಹಿ ಈಸ್ ಆಲ್ವೇಸ್ ಮೈ ಹೀರೋ. ಸಿಂಹ ಅಣ್ಣ ಯಾವತ್ತು ಸಿಂಹ ಸಾಹಸ ಸಿಂಹ ಅಭಿನಯ ಭಾರ್ಗವ ಯಾವತ್ತು ಎದೆಯಲ್ಲಿರ್ತಾರೆ ನಮ್ಮ ತಾತ. ಯಾರೋ KGF ಫ್ಯಾನ್ ಇಂಡಿಯಾ ಮೂವಿ ಅಂದ್ರು. ಫ್ಯಾನ್ ಇಂಡಿಯಾ ಮೂವಿ KGF ಅಲ್ಲ, ಇದು ಫ್ಯಾನ್ ಇಂಡಿಯಾ ಮೂವಿ ಅಂದ್ರೆ. ಈ ತರ ಒಂದು ಸಿನಿಮಾ ಬರಬೇಕು ಅಂದ್ರೆ ಈ ಸಿನಿಮಾ ಇನ್ನೊಂದ್ಸಲ ರಿಲೀಸ್ ಆದ್ರೆ ಫ್ಯಾನ್ ಇಂಡಿಯಾ ಮೂವಿನೇ. ಥ್ಯಾಂಕ್ ಯು. ಹಳೆ ಜಮಾನ ಮತ್ತೆ ಮರಳು ಬಂದಿದೆ. ನೋಡು, ಹೊಸ ಫಿಲಮ್ಗೂ ಈ ಥರ ಇದಿರಲ್ಲ, ನೋಡ್ತಾ ಇದ್ರಲ್ಲ ನೀವೇ, ತುಂಬ ಸಂತೋಷ. ಥ್ಯಾಂಕ್ ಯು ಮೇಡಮ್. ಇಷ್ಟೇ ಅಲ್ಲ, ಇನ್ನೂ ಹಳೆ ಸಿನಿಮಾಗಳು ಇನ್ನೂ ಹೆಚ್ಚು ನಮ್ಮಲ್ಲಿ ಬರಬೇಕು. ಇದೇ ಥರನೇ ಹಳೆ ಸಿನಿಮಾಗಳು ಬಂದರೆ ಥಿಯೇಟ್ರಿಗೆ ಸ್ವಲ್ಪ ಕಲೆ ಬರ ಇರ್ತದೆ ಮೇಡಮ್. ಹೊಸ ಜನರೇಷನ್ಗಿಂತ ಹಳೆ ಸಿನಿಮಾಗಳು ಬರಬೇಕು, ಆವಾಗಲೇ ಕನ್ನಡ ಇಂಡಸ್ಟ್ರಿಗೆ ಒಂದು ಸ್ಟ್ಯಾಂಡರ್ಡು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಹಾಡುಗಳು, ಅಭಿನಯ ಮತ್ತು ಸಂಗೀತ ಎಕ್ಸ್ಟ್ರಾರ್ಡಿನರಿ ಇದೆ. ಇವತ್ತು ಹೊಸದಾಗಿ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಅಭಿಮಾನಿಗಳು ಜನಗಳು ಬಂದು ಸ್ಪಂದಿಸಿದ್ದಾರೆ. ಎಲ್ಲರೂ ಅಭಿಮಾನಿಗಳು ಮತ್ತು ಜನಗಳು ಅವರ ಒಂದು ಜೀವನದ ಸಿನಿಮಾ ಇದು. ಇದು ಒಬ್ಬರು ನಾಯಕ ಸಿನಿಮಾ ಅಲ್ಲ, ಒಬ್ಬ ಬಡವ ಶ್ರೀಮಂತಿದ್ದ ಬಡವನಾಗಿ ಒಂದು ಸಂಸಾರದ ಹೇಗಿರಬೇಕು ಒಂದು ಸಿನಿಮಾ ಹೇಗಿತ್ತು ಅನ್ನೋದು ನಾವು ಈಗ ಹೇಳೋದಿಲ್ಲ. 28 ವರ್ಷದಿಂದ ಗೊತ್ತಾಗಿದೆ ಹೇಗಿದೆ ಅಂತ. ಅವತ್ತು ಅಷ್ಟೇ ಇವತ್ತು ಅಷ್ಟೇ. ಬ್ಲಾಕ್ ಬಾಸ್ಟರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.